ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಮಟನ್ ಕೈಮಾ ಸಾಂಬಾರ್ ಯಾವ ರೀತಿ ಮಾಡೋದು, ಅದು ಚಪಾತಿ ಜೊತೆ ಮುದ್ದೆ ಜೊತೆ ಸೂಪರಾಗಿರುತ್ತೆ. ಈಗ ಮೊದಲಿಗೆ ಒಂದು ಪ್ಯಾನ್ಗೆ ಈರುಳ್ಳಿ ಮತ್ತು ಪುದೀನ ಹಾಕಿ ಲೋ ಫ್ಲೇಮಲ್ಲಿ ಬೇಡ, ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡಿ. ಮತ್ತು ಅದಕ್ಕೆ ಶುಂಠಿ ಹಾಕಬೇಕು. ಶುಂಠಿ ಹಾಕಿದ್ಮೇಲೆ ಒಂದು ಸ್ವಲ್ಪ ಚಕ್ಕೆ ಲವಂಗ ಹಾಕಿ, ಬೇಕಿದ್ದರೆ ಹಾಕಿಲ್ಲ ಅಂದರೆ ಸ್ಕಿಪ್ ಮಾಡಿ. ಈಗ ಚೆನ್ನಾಗಿ ಫ್ರೈ ಆದಮೇಲೆ 2 ಟೊಮೆಟೊ ಹಾಕಿ ಆ್ಯಡ್ ಮಾಡಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಟೊಮೆಟೊ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡಿ. ನೋಡಿರಿ, ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ 2 ಸ್ಪೂನ್ ಧನಿಯಾ ಪೌಡರ್ ಮತ್ತು ಚಿಲ್ಲಿ ಪೌಡರ್ ಹಾಕಬೇಕು. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. ಅರ್ಧ ಕೆ ಜಿ ಕೈಮಾಗೆ ಹಾಕಿದ್ದೀನಿ, ನೀವು ನೋಡ್ಕೊಂಡು ಹಾಕ್ಕೊಳ್ರಿ. ಈಗ ಅದು ಲೋ ಫ್ಲೇಮಲ್ಲಿರೋದನ್ನು ಆಫ್ ಮಾಡಿಬಿಟ್ಟು ಕೊಬ್ಬರಿನ ಹಾಕಿ ಚೆನ್ನಾಗಿ ಸ್ವಲ್ಪ ಬಿಸಿ ಮಾಡಿ. ಅದು ಆ ಬಾಣಲಿ ಬಿಸಿಗೆ ಚೆನ್ನಾಗಿ ಫ್ರೈ ಆಗುತ್ತೆ. ಈಗ ಮಿಕ್ಸಿ ಜಾರಲ್ಲಿ ಹಾಕಿ ಲಾಸ್ಟಲ್ಲಿ ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ ಹಾಕಿ ಗ್ರೈಂಡ್ ಮಾಡಿ. ಈಗ ನಾವು ಕೈಮಾ ಉಂಡೆಗೆ 100 ಗ್ರಾಮ್ ಕಡಲೆಪಪ್ಪನ್ನ ಈ ಥರ ಪೌಡ್ರ್ ಮಾಡ್ಕೊಬೇಕು. ಮತ್ತು ಕೈಮಾಗೆ ಮಸಾಲೆ ಚಕ್ಕೆ ಲವಂಗ ಪುದೀನ ಕೊತ್ತಂಬರಿ ಬೆಳ್ಳುಳ್ಳಿ ಮತ್ತು ಇದಕ್ಕೆ ಶುಂಠಿ ಧನಿಯಾ ಪೌಡರ್ ಮತ್ತು ಅರ್ಧ ಕೆ ಜಿ ಕೈಮಾಗೆ ಸ್ವಲ್ಪ ಖಾರ, ಸಾಂಬಾರ್ಗೆ ಹಾಕಿದ್ದೀವಿ ಆಲ್ರೆಡಿ. ಈಗ ಇದು ಕೈಮಾ ಉಂಡೆಗೆ ಮಾತ್ರ. ಮತ್ತು ಉಪ್ಪು ಖಾರ ಎಲ್ಲ ಹಾಕಿ ಈ ಥರ ಮಿಕ್ಸ್ ಮಾಡಿ ಮಟನ್ನ ಒಂದು ರೌಂಡು ಸುಮ್ಮನೆ ಆ ಥರ ಗಿರ್ರ್ ಅಂತ ಅನಿಸಿದ್ರೆ ಈ ಥರ ನುಣ್ಣಗಾಗುತ್ತೆ. ಮತ್ತು ಬೈಂಡಿಂಗೋಸ್ಕರ ಒಂದು ಮೊಟ್ಟೆ ಹಾಕಿದ್ದೀನಿ, ಅದು ಸ್ಕಿಪ್ ಆಗಿದೆ. ಮತ್ತು ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಈ ಥರ ನಾದಿ ಅದು ಉಂಡೆ ಬರೋ ಅದಕ್ಕೆ ನಾವು ಕಲಿಸ್ಬೇಕು. ನೀರು ಹಾಕೋ ಅವಶ್ಯಕತೆ ಇಲ್ಲ. ಈಗ ಅದೊಂದು 5 ನಿಮಿಷ ನೆನೆಯೋಷ್ಟರಲ್ಲಿ ನಾವು ಒಗ್ಗರಣೆ ಇಟ್ಕೊಬೇಕು. ಒಂದು ತಪ್ಪಲೆಯಲ್ಲಿ ಸ್ವಲ್ಪ ಎಣ್ಣೆ, ಸಾಸಿವೆ, ಕರಿಬೇವು ಹಾಕಿ ನಾವು ರುಬ್ಬಿದ ಮಸಾಲೆನ ಹಾಕಿ ಚೆನ್ನಾಗಿ ಕುದಿ ಬರೋವರೆಗೂ ಕುದಿಸ್ಬೇಕು. ಅದು ಸ್ಮೆಲ್ಲೆಲ್ಲ ಹೋಗಬೇಕು. ಮತ್ತು ನಮಗೆ ಎಷ್ಟು ನೀರು ಹದ ಬೇಕು ಅಷ್ಟು ನೀರು ಅದಕ್ಕೆ ತೊಗೊಬೇಕು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಕುದಿಯೋಷ್ಟರಲ್ಲಿ ಇದು ಚೆನ್ನಾಗಿ ಕುದಿಬೇಕು. ನೋಡಿ, ಇಷ್ಟು ನೀರಿದೆ. ಈಗ ಕುದಿಯೋಷ್ಟರಲ್ಲಿ ನಾವು ಇದನ್ನು ಯಾವ ಸೈಜ್ ಬೇಕೋ ಆ ಸೈಜ್ ನಾವು ಉಂಡೆ ಮಾಡ್ಕೋಬೇಕು. ನೋಡಿ, ನಾನು ಈ ಸೈಜ್ ಉಂಡೆ ಮಾಡ್ಕೊಂಡಿದ್ದೀನಿ. ಇಷ್ಟಾದರೆ ಸಾಕು. ಎಲ್ಲ ಉಂಡೆ ಅರ್ಧ ಕೆ ಜಿ ಕೈಮಾ ಇದು ನೋಡಿರಿ, ಈ ಥರ ಎಲ್ಲ ಉಂಡೆ ಮಾಡ್ಕೊಂಡಿದ್ದೀನಿ. ಈಗ ಒಂದೊಂದೇ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬಿಡಬೇಕು. ಕೈಗೆ ಎಗರುತ್ತೆ, ನಿಧಾನಾಗಿ ಬಿಡಬೇಕಾಗುತ್ತೆ. ಇದೆಲ್ಲ ಬಿಟ್ಟು ನಾವು ಒಂದು 1/4 ಗಂಟೆ ಇದನ್ನು ಬೇಯಿಸ್ಬೇಕಾಗುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಬೇಕು. ನೋಡಿರಿ, ಎಲ್ಲ ಹಾಕಿದ್ದೀನಿ. ಮುಚ್ಚಿಡೋ ಅವಶ್ಯಕತೆ ಇಲ್ಲ. ಮುಚ್ಚಿದ್ರೆ ಅದೆಲ್ಲ ಕೈಮಾ ಎಲ್ಲ ಒಡ್ಕೊಂಬಿಡುತ್ತೆ. ನೋಡಿರಿ, ಈ ಥರ ಇದೆ. 1/4 ಗಂಟೆ ಬೆಂದ ಮೇಲೆ ನೋಡಿರಿ ಈ ಅದಾಗ ಬಂದಿದೆ. ನಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕೊಬೋದು. ಇದು ಆರಿದ್ಮೇಲೆ ಗಟ್ಟಿ ಆಗುತ್ತೆ, ಅದಕ್ಕೋಸ್ಕರ ಸ್ವಲ್ಪ ನೀರು ಇಷ್ಟಿದ್ರೆ ಸಾಕಾಗುತ್ತೆ. ರೈಸ್ ಜೊತೆ ಮುದ್ದೆ ಜೊತೆ ಚಪಾತಿ ಜೊತೆ ಸೂಪರಾಗಿರುತ್ತೆ.